ನಾನು ಒಂದೇ ಲೈನಲ್ಲಿ ಹೇಳ್ತೀನಿ, ಭಾಳ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಎಷ್ಟಿಷ್ಟ ಆಯಿತು ಅಂತ ನಾನು ಮಾತಾಡಲೇಬೇಕು ಸರ್. ನಾನು ಖಂಡಿತ ಮಾತಾಡ್ತಾ ನಾನು ಅವ್ರಿಗೆ ರೂಢಿಯಾಗಿದೆ, ಅವ್ರು ಹೇಳ್ತಾನೆ ನಾನು ಮಾತಾಡ್ತಾನೆ ಇರ್ತೀನಿ. ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ, ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ, ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದು ನಾನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. ಎರಡನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ, ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬಾ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸರಿ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆಸ್ ಅನ್ ಆಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಅಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನನ್ನಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಇಡೀ ಚಿತ್ರವನ್ನು ಸರ್ ಎಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್? 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದರೂ ಒಂದಿಷ್ಟು ಥರದ ಬೇರೆ ಥರದಲ್ಲೇ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು. ಇವಾಗ ಅದೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸನ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆ, ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ, ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದರೆ ನನಗೆ ಬಿಟ್ಟರೆ ಒಂದು 1 ಅವರ್ ಮಾತಾಡ್ತೀನಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲ, ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಿಸ್ಬೇಕು ಅಂತ ಮಾಡಿಸುತ್ತಲ್ಲ, ಅದು ಆ ಚಿತ್ರದ ಒಂದು ಯಶಸ್ಸು. ಆ ಯಶಸ್ಸಿನ ಮೊದಲ ಹಂತವನ್ನು ನಾವು ತಲುಪಿಬಿಟ್ಟಿದ್ದೀವಿ.